ಶಿಫ್ಟಿಂಗ್ ಫೋಟೋಸ್ ಎಲ್ಲ ಇದು ಒಳಗೆ ಹಾಕ್ಬಿಡ್ತಾ ಇದೀನಿ. ಶಿಫ್ಟಿಂಗ್ ಮಾಡಿ ಅಂತೂ ಮರ ಎಲ್ಲ ತಡಿತಾ ಇದೆ. ಪಿಂಕ್ ಹಾಕೊಂಡಿದ್ದಾರೆ ಇಬ್ರು. ಹೆಂಗಮ್ಮ ತಾಚಿ ಮಾಡಿದ್ದೆ. ಎಲ್ಲ ಲೋಡಿಂಗ್ ನಡೀತಾ ಇದೆ. ಮೇರಾ ಯೂಟ್ಯೂಬ್ ಚಾನೆಲ್ ಹೇ. ಕನ್ನಡ ರಾಜ್ಯೋತ್ಸವಕ್ಕೆ ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಸುಸ್ತಾಗ್ಬಿಟ್ಟು ನಾವಿನ್ನು ಇವಾಗ ಹೋಗ್ತಾ ಇದೀವಿ ಕಾರಲ್ಲಿ. ಶಿಫ್ಟಿಂಗ್ ಅದು ತಾತ್ಕಾಲಿಕ ಆಗಿರ್ಬೋದು, ಆ ಪರ್ಟಿಕ್ಯುಲರ್ ಮೂಮೆಂಟಿಗೆ ಆಗಿರ್ಬೋದು, ಇನ್ನೊಂದಕ್ಕೆ ಆಗಿರ್ಬೋದು. ಸ್ಟಾರ್ಟಿಂಗ್ ವಿತ್ ರೂಮ್ಸ್. ಫಸ್ಟ್ ಬಟ್ಟೆಗಳು ಜೋಡಿಸ್ಬಿಡ ಅಂತ ಕಬೋರ್ಡ್ ಎಲ್ಲ ಒರೆಸಿ ಈಗ ಸ್ಯಾರೀಸ್, ಮಮ್ಮಿದ ಸ್ಯಾರೀಸ್ ಇಟ್ಬಿಡ್ತಾ ಇದ್ದೀವಿ ಒಳಗೆ. ಸಿಂಪಲ್ ಸ್ಯಾರೀಸ್ ಫಸ್ಟ್ ಇಡೋಣ ಅಂತ, ಆಮೇಲೆ ಸಿಲ್ಕ್ ಸ್ಯಾರೀಸ್ ಎಲ್ಲ ಇಲ್ಲಿದೆ. ಪಾಪು ಮಲ್ಕೊಂಡ್ಲು. ಅವಳ ಮಲ್ಗಿಸೋ ಅಷ್ಟೊತ್ತಿಗೆ ಸೋಫಾ ಬಂದಿದೆ. ಲೆಟ್ಸ್ ಗೋ ಸಿ. ಹೌಸ್ ಶಿಫ್ಟಿಂಗಲ್ಲಿ ಇದೇ ಥರ ಇರೋದು. ಸೋಫಾ ಬಂದಿದೆ, ನೋಡೋಣ ಬನ್ನಿ. ಸ್ಯಾರಿ ಹಾಕಿದ್ದೀನಿ. ಸ್ಕ್ರೀನ್ದೆಲ್ಲ ಎಲ್ಲೆಲ್ಲೋ ಇದೆ, ಇನ್ನೂ ಸೆಗ್ರಿಗೇಟ್ ಮಾಡಿಲ್ಲ. ಸೋಫಾ ಬಂತ. ಸೋಫಾ ಸ್ಟಕ್ ಆಗ್ತಾ ಇದೆ. ಡೋರ್ ಪಾಪು ಮಲಗಿದ್ದಾಳೆ. ಬಂತು. ಅಯ್ಯೋ ಪಾಪ, ಇದೊಂದೇನ ದೊಡ್ಡದಿರೋದು. ಇನ್ನೂ ಒಂದು. ವಾವ್, ಯೇ. ಕವರ್ ಹಂಗೆ ಇರ್ಲಿ, ಕವರ್ ತೆಗಿಬೇಡಿ. ಇಲ್ಲ ಹಿಂಗೆ. ಇದನ್ನೇನಂತಾರೆ, ಸೈಡ್ ಲಾಂಜರ್ ಸಮಥಿಂಗ್. ವಾವ್, ಬೆಡ್ ಕಮ್ ಸೋಫಾ ನಾವು ಸೆಲೆಕ್ಟ್ ಮಾಡಿರೋದು. ಸಖತ್ತಾಗಿದೆ ಅಂತ ಅನ್ಕೊಂಡಿದೀವಿ. ಬಂದ್ಮೇಲೆ ತೋರಿಸ್ತೀನಿ, ಗೊತ್ತಿಲ್ಲ. ನಮ್ದು ಆ ಥರ ಸೋಫಾ ಇಲ್ಲ. ಮೇಯ್ನ್ದೇ ಎರಡೂ. ಸೈಡ್ ಚಿಕ್ಕ ಸೋಫಾನೇ ಇಲ್ಲ, ಎರಡು ಮೇಯ್ನೇ. ಕರೆಕ್ಟ್ ಇದು ಸೆಂಟರ್ದು. ಇನ್ನೆಲ್ಲ ಪಫಿ ಬರುತ್ತೆ. ನಾವು ಅಪ್ಪಂಗೆ ಡೋರ್ ಟೆನ್ಷನ್ನು. ಅವ್ರಿಗೆ ಸೋಫಾ ಏನಾಗಬಾರ್ದು, ನಾವು ಅಪ್ಪಂಗೆ ಡೋರ್ ಏನಾಗಬಾರ್ದು. ಈ ರೀತಿ ಇದೆ ಸೋಫಾ. ಅದು ಬೆಡ್ ಮಾಡ್ಕೋಬೋದು. ಮೇನ್ ಸೋಫಾ ಸ್ಟೋರೇಜ್. ಜಾಗ ಇತ್ತು ಇಲ್ಲಿ. ಡೋರ್ ಕೊನೆಗೂ ಜಾಗ ಮಾಡಿಸ್ಕೊತು. ಕೊಟ್ಟಿದ್ದು ಅಳ್ತೆ. ಬೆಡ್ ಬಂತು. ಮಲಗಿದಲ್ಲ. Awesome. Amazing. How cute is this center table? Huh? ಇರ್ಲಿ, ಆಮೇಲೆ ನಾವೇ ತೆಕ್ಕೊಳ್ತೀವಿ. ಅದೇನು ಈಸಿಯಾಗಿ ತೆಕ್ಕೋಬೋದು. 2 ಪಫಿ ಕ್ಯೂಟ್. ನೋಡ ಮಮ್ಮಿದು ಈ ವಾರ್ಡ್ರೋಬ್ ಎಲ್ಲ ಜೋಡ್ಸಾಯ್ತು. ಒಂದು ವಾರ್ಡ್ರೋಬ್ ಇದೆ. ಸೊ ಈಗ ಇನ್ನೊಂದು ರೂಮಲ್ಲೂ ಪಾಪು ಮಲಗಿದೆ. ಇಲ್ಲಿ ಜೋಡಿಸ್ತಾ ಇದ್ದೀವಿ. ವಾಶ್ ಮಾಡಿ ಇವಾಗ ಒರೆಸ್ಬಿಟ್ಟು ಇನ್ನೂ ಸ್ಯಾರೀಸ್ ಇದೆ ಮಮ್ಮಿದೆಲ್ಲ, ಇಲ್ಲಿ ಹಾಕೋಣ ಅಂತ. ಅದಾದಮೇಲೆ ಇಲ್ಲೂ ಇನ್ನೂ ಖಾಲಿ ಇದೆ. ನನ್ನ ಟ್ರೈಪಾಡ್ ಇಲ್ಲಿದೆ, ಇಲ್ಲೂ ಹಾಕ್ಬೋದು. ಮಾಡ್ತಾ ಇದ್ದೀರ ಒಬ್ಬರೇ ಅಲ್ಲಿ ಕುತ್ಕೊಂಡು. ಬಿದ್ದೋಗ್ತೇ ಬಗಾರಿ. ಕಿಚನ್ ಐಟಮ್ಸ್ ಎಲ್ಲ ಒಂದು ರೇಂಜಿಗೆ ಸೆಗ್ರಿಗೇಟ್ ಆಗೋಗಿದೆ. ಇದೆಲ್ಲ ಆಗಬೇಕು. ಇಲ್ಲಿ ನಮ್ಮಪ್ಪ ಹೆಂಗೆ ಜೋಡಿಸಿದೆ ಅಂದ್ರಿ, ಪಾಪು ಆಟ ಸಾಮಾನು ತೋರಿಸಿ ಆ ಕಡೆದು. ನೋಡಿ
ಕೆಳಗೆ ಇದೆಯಲ್ಲ ಅಲ್ಲಿ. ಡ್ಯಾಡಿ ಅಲ್ಲಿ ಬೆಳಗಿನ ಜಾವನೇ ಎದ್ದು ಜೋಡಿಸ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಕಬೋರ್ಡಲ್ಲಿ ಎಲ್ಲ. ಮನೆ ಎಲ್ಲ ಕ್ಲೀನ್ ಆಯಿತು. ಹೆಂಗಿದೀವಿ ನೋಡಿ, ಎಲ್ಲ ಒಬ್ಬೊಬ್ರು ಒಂದೊಂದು ಥರ ಇದೀವಿ. ನನ್ನ ಮಗಳು ಇನ್ನೂ ಕ್ಲೀನ್ ಮಾಡ್ತಾ ಇದ್ದಾಳೆ, ತೋರಿಸ್ತೀನಿ. ಮಾಡಿಲ್ಲಮ್ಮ ಯಾರೂ. ನೀವು ಗುಡಿಸ್ತಾ ಇದ್ದೀರಾ? ಪಾಪ ನನ್ನ ಮಗಳು ಈ ಥರ ನಾನು ಯಾವತ್ತೂ ಇಟ್ಟಿಲ್ಲ ಅವಳನ್ನ. ಅವಳೇ ಬಡ್ಡಿ ಎಲ್ಲ ಮನೆ ಕೆಲಸ ಮಾಡಿರೋರ ಥರ ಆಗ್ಬಿಡು. ಸೊ ಕಿಚನ್ ಎಷ್ಟು ಸೆಟ್ ಆಗಿದೆ. ಸದ್ಯಕ್ಕೆ ಪೂಜಾ ರೂಮ್ ಆಗಬೇಕು. ಸೋಫಾ ಹಾಲೆಲ್ಲ ಸಕ್ಕತ್ತಾಗಿ ಸೆಟ್ ಆಗಿದೆ. ಸೊ ಮನೆಯೆಲ್ಲ ಎಷ್ಟು ನೀಟಾಗಿದೆ. ನನ್ನ ಮಗಳು ಇನ್ನೂ ಗುಡಿಸ್ತಾ ಇದ್ದಾಳೆ. ಈಗ ಸ್ನಾನ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ. ರೂಮ್ಸ್ ಎಲ್ಲ ಮಲ್ಗೋದಕ್ಕೆ ಎಷ್ಟು ಬೇಕಷ್ಟು ಕ್ಲೀನಾಗಿದೆ ಅಲ್ಲ ಕಂದಮ್ಮ? ವಿಲ್ ಗೋ ಫಾರ್ ಬುಷ. ಹೇಗೆ ಬುಷ ಮಾಡ್ತೀರಾ ನೀವು? ಹಂಗೆ ಮಾಡ್ತೀಯಾ? ಅವಳಿಗೆ ಕ್ಯಾಮ್ರಾ ಆನ್ ಮಾಡಿಬಿಟ್ರೆ ಮಾತಾಡಲ್ಲ ಬೇಡವಾ ಅನ್ನೋ ಥರ. ರೆಡ್ ಕಾಫಿ ಸ್ನ್ಯಾಕ್ಸ್ ಎಲ್ಲ ತಿಂದು ಹೋಗಿ ಫ್ರೆಶ್ ಅಪ್ ಆಗಿ ಬಂದು ವೆಲ್ ಸಿ ಯು ಗೈಸ್. ಕಂಪ್ಲೀಟ್ಲಿ ಫ್ರೆಶ್ ಆದ್ವಿ. ಈಗ ಬಿಸಿ ಬಿಸಿ ಶವರ್ ಬರಲ್ಲ. ಸೊ ರೂಮ್ಸ್ ಎಲ್ಲ ಕೂಡ ತಕ್ಕ ಮಟ್ಟಿಗೆ ಕ್ಲೀನ್ ಆಗಿದೆ. ಈಗ ಹೋಗಿ ಊಟ ಮಾಡಬೇಕು. ಟವಲೆಲ್ಲ ಇಲ್ಲೆಲ್ಲ ಹಾಕ್ಬಿಟ್ಟಿದ್ದೀವಿ. ಸೊ ಮನೆ ನೋಡೋ ಥರ ಆಗಿದೆ. ಏನು ಸಾಮಾನಂತೂ ಫ್ಲೋರ್ ಮೇಲಿಲ್ಲ, ಅಷ್ಟು ಕ್ಲೀನಾಗಿದೆ. ಲೆಟ್ಸ್ ಗೋ ಡೌನ್. ಮಮ್ಮಿ ಅಡುಗೆ ಮಾಡ್ಯಾರೆ, ಊಟ ಮಾಡಿ. ಟುಡೇ ಸಂಡೇ ವಿತ್ ಕಿಚ್ಚ ನೋಡ್ಕೊಂಡು ಮಲ್ಕೊಳ್ಳೋದು. ಬೆಳಗ್ಗೆ ಕೆಲಸ ಇದೆ. ಹಾಯ್ ಕಂದಮ್ಮ, ಯು ಆರ್ ಹ್ಯಾವಿಂಗ್ ಮಮ್ಮಮ್. ಗುಡ್ ಗರ್ಲ್. ವೇರ್ ಇಸ್ ಯುವರ್ ಸ್ಲಿಪ್ಪರ್ಸ್? ನೀವು ಹಾಕೊಂಡಿಲ್ಲ, ಸ್ಲಿಪ್ಪರ್ ಹಾಕೊಂಡಿಲ್ಲ. ಬೇಕಾ? ಹುಷಾರು, ಕೇರ್ಫುಲ್ ಕೇರ್ಫುಲ್. ಅಲ್ಲಿದ್ಯಾ? ಹಾಕೋತೀರಾ? ಪಾಪ ಮಮ್ಮಿ ಇನ್ನೂ ಫ್ರೆಶ್ ಆಗಿಲ್ಲ. ಮಮ್ಮಿ ಹೋಗು, ನಾನು ಮಾಡಿಸ್ತೀನಿ. ಇಲ್ಲೇ ಮಾಡಿಸು, ಚೆನ್ನಾಗಿ ತಿಂತಾಳೆ. ಸೊ ಎಷ್ಟು ಚಂದ ಇದೆ ಇಲ್ಲಿ ವಾತಾವರಣ. ವೆರಿ ಪ್ಲೆಸೆಂಟ್. ನೋ ಪೊಲ್ಯೂಷನ್, ನೋ ವೆಹಿಕಲ್ಸ್. ಫೀಲ್ಸ್ ಗುಡ್. ಹೋಗಿ ಮಮ್ಮಿ, ನೀ ಫ್ರೆಶ್ ಆಗಿ ಸುಸ್ತಾಗ್ತೆ. ಕೊಡು. ಡುಮ್ಮಕ್ಕಿದೆ. ಗುಡ್ ಮಾರ್ನಿಂಗ್. ಕ್ಯಾಮ್ರಾ ಯಾಕೆ ಇಟ್ಕೊಂಡಿದ್ದಾರೆ ಇವಳು? ಅಂಬ. ಸೊ ಬ್ರೇಕ್ಫಾಸ್ಟ್ ಈಸ್ ಗೋಧಿ ದೋಸೆಗಳು, ಚಪಾತಿಗಳು, ರೊಟ್ಟಿಗಳು ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಪಂಚಪ್ರಾಣ. ಫೇವ್ರೇಟ್. ನಿಂಗೂ ಅಷ್ಟೇ ಅಲ್ಲ ಕಂದಮ್ಮ? ಇವತ್ತಲ್ಲ ಸ್ನಾನ ಮಾಡಿಸ್ಬೇಕು. ಎಣ್ಣೆ ಎಲ್ಲ ಹಚ್ಚಿದ್ದಾರೆ ಮಮ್ಮಿ ಪಾಪುಗೆ. ಫುಲ್ ಕೋಲ್ಡ್ ಆಗಿಬಿಡಿದೆ. ಫುಲ್ ಗ್ರಾನೈಟ್ ಇರೋದ್ರಿಂದ ಆ್ಯಂಡ್ ಇಲ್ಲಿ ವಾತಾವರಣನೂ ಚಳಿ ಇರುತ್ತಲ್ಲ. ಫುಲ್ ಬ್ಲಾಕ್ ರನ್ನಿಂಗ್ ನೋಸ್ ಎಲ್ಲ ಮಿಕ್ಸ್ ಅಲ್ಲಮ್ಮ? ತಾತ ಇಲ್ಲಿ ಗಾಡಿ ಓಡಿಸ್ಕೊಡುತ್ತಾ? ಏನು ತರಕೋಯ್ತು? ದ್ರಾಕ್ಷಿ ಬೇಕಾ ನಿಂಗೆ? ಹೌದಾ? ಲಾಸ್ಟ್ ಕಾರ್ತಿಕ ಸೋಮವಾರ ಮಮ್ಮಿ ವರ್ಷ ಉಪವಾಸ ಇದ್ದಾರೆ. ನಾನಿಲ್ಲ, ನನ್ನ ಕೈಲಿರೋಕ್ಕಾಗಲ್ಲ ಅಂತ ಲಾಸ್ಟ್ ಸಂಕಷ್ಟಿಗಿದ್ದೆ ಫಸ್ಟ್ ಟೈಮ್ ನಾನು ಉಪವಾಸ. ಇವಾಗ ರೇಷನ್ ಎಲ್ಲ ಬಂತು, ತುಂಬ್ತಾ ಇದ್ವಿ. ಫಸ್ಟ್ ಟೈಮ್ ಪೂಜೆ ಗೃಹ ಪ್ರವೇಶ ಆದಾಗ ಪುರೋಹಿತರು ಹೇಳಿದ್ರು ಕಮಿಂಗ್ ಟ್ಯೂಸ್ಡೇನೆ. ಏನು ಸಂಕಷ್ಟಿ ಮಮ್ಮಿ ಅದು ಇದ್ದಿದ್ದು? ಅಂಗಾರಕ ಸಂಕಷ್ಟಿ ಅಂತ ಇತ್ತು ಟ್ಯೂಸ್ಡೇ. ತುಂಬ ಒಳ್ಳೆಯದು. ಅವತ್ತು ಒಂದಿನ ಇದ್ರೆ 21 months ಇದ್ದಂಗೆ ಲೆಕ್ಕ ಅಂತೆಲ್ಲ ಹೇಳಿದ್ರು. ಸೊ ಏನೇನೋ ಪ್ರೇ ಮಾಡಿಕೊಂಡು ಅವತ್ತು ಒಂದಿನ ಇದ್ದೆ ನಾನು ಉಪವಾಸ. ಸೊ ಇವತ್ತಿಲ್ಲ. ಯೂಶ್ವಲಿ ನಂಗೆ ಇರೋಕ್ಕಲ್ಲ. ಆ್ಯಂಡ್ ಪುರೋಹಿತರು ಹೇಳಿದ್ರು ಉಪವಾಸ ಇರೋದೇನು ಅಷ್ಟು ಅವಶ್ಯಕತೆ ಇಲ್ಲ, ದೇವ್ರು ಯಾವತ್ತೂ ನೀನು ಉಪವಾಸ ಇದ್ದು ಪೂಜೆ ಮಾಡು ಅಂತೆಲ್ಲ ಹೇಳಿಲ್ಲ, ಹಾಗೆ ಹೀಗೆ ಅಂತ. ಬಟ್ ನೋಡೋಣ, ನಂಗೆ ಉಪವಾಸ ಇರೋಕ್ಕೆ ಇಷ್ಟ. ಈಗ ಸದ್ಯಕ್ಕೆ ಆಗ್ತಾಯಿಲ್ಲ, ಬಿಕಾಸ್ ಐ ಸ್ಟಿಲ್ ಫೀಡ್ ಮೈ ಬೇಬಿ. ಕಷ್ಟ ಆಗತ್ತೆ ಅಂತ ಹೇಳಿ. ಓ ಈರುಳ್ಳಿ ಬಿಡ್ಸಿದ್ರಾ? ಎಲ್ಲಿ? ಅಲ್ಲಿ ಕೊಟ್ರಾ? ಸೊ ಎಸ್. ಆ್ಯಂಡ್ ಇಲ್ಲಿ ಫುಲ್
ಥಂಡಿ ವೆದರ್ ಇರೋದ್ರಿಂದ, ಗ್ರಾನೈಟ್ ಇರೋದ್ರಿಂದ ನೆಗಡಿ, ಕೋಲ್ಡ್, ತಲೆನೋವೆಲ್ಲ ಬೇರೆ ಎಲ್ಲ ಕಮ್ಬ್ಯಾಕ್ ಆಗಿ ನಂಗೆ ವೀಕ್ಲಿ ಒನ್ಸ್ ಮುಂಚೆ ನಾನು ನನ್ನ ತಂಗಿ ಎಷ್ಟೋ ವರ್ಷ ಎವ್ರಿ ಥರ್ಸ್ಡೇ ಎವ್ರಿ ವೀಕ್ ಉಪವಾಸ ಇರ್ತಾ ಇದ್ವಿ. ಅಷ್ಟು ಶಕ್ತಿ ಇತ್ತು. ಈಗಿಲ್ಲ ಎಲ್ಲ ಎನರ್ಜಿ ನನ್ನ ಮಗಳು ನೋಡ್ಕೊಳ್ಳೋದ್ರಲ್ಲೇ ಹೋಗ್ಬಿಡುತ್ತೆ. ಸೊ ಐ ಕಮ್ ಬ್ಯಾಕ್ ಸೂನ್ ನೆಕ್ಸ್ಟ್ ಇಯರಿಂದ ನೋಡೋಣ. ಸ್ವೆಟ್ ನಂಗೆ ಗುಡ್ಸೋಕೆ ಇಷ್ಟ, ಸೊ ಗುಡ್ಸ್ಕೊಂಡು ಬಂದೆ. ಇವಾಗ ಮಮ್ಮಿ ಬರೆಸ್ತಾರೆ. ಆ್ಯಂಡ್ ಈಗ ಕರೆಂಟ್ಲಿ ಬಟಾಣಿ ಬಿಡಿಸ್ತಾ ಇದ್ದೀವಿ. ಎಷ್ಟು ಚಂದ ಅಲ್ಲ. ಕೆಲಸ ಎಲ್ಲ ಏನೂ ಇಲ್ಲ ಅಂದರೆ ಡೈಲಿ ಮನೆ ಕೆಲಸ ಮಾಡಿಕೊಂಡು ಮಲ್ಕೊಂಡು ಕೂತ್ಕೊಂಡು ತಿನ್ಕೊಂಡು ಚೆನ್ನಾಗಿ ಅನಿಸ್ತಾ ಇದೆ. ಮಕ್ಕಳು ನೋಡ್ಕೊಳಕ್ಕೆ ಏನು ಅನ್ಸಲ್ಲ. ಕೆಲ್ಸಕ್ಕೆ ಹೋಗಿ ಬಂದ್ರೆ ಬಿ ಪಿ ರೈಸ್ ಆಗುತ್ತೆ, ನೋಡ್ಕೊಳ್ಳೋದು ಕಷ್ಟ. ನಾನು ಹಂಗಿದ್ರು ಬಿ ಪಿ ರೈಸ್ ಮಾಡ್ಕೊಳ್ಳಲ್ಲ ಅಲ್ಲ ಮಮ್ಮಿ. ಪೇಷನ್ಸ್ ಇಂದ ಇರ್ತೀನಿ ಕಂದಮ್ಮ ಅನ್ಕೊಂಡು. ಆ್ಯಂಡ್ ಸಿ ಶಿ ಹಸ್ ಬಿಕಮ್ ಸಚ್ ಅ ಗುಡ್ ಗರ್ಲ್. ಶಿ ಆಲ್ಸೋ ಹೆಲ್ಪ್ಸ್. ತಲೆ ಸ್ನಾನ ಮಾಡಿಸಿ ನಾನು ಫ್ರೆಶ್ ಆಗಿ ಇದು ಇವಾಗ ನಮ್ಮ ಎಲೆಕ್ಟ್ರಿಷಿಯನ್ ಅಂಕಲ್ ಬಂದಿದ್ದಾರೆ, ಕುಮಾರ್ ಅಂಕಲ್. ಇಷ್ಟು ಬರುತ್ತಾ ಕರೆಕ್ಟ್ ಇದೆ ಆ್ಯಕ್ಚುಲಿ. ಸೋಫಾ ಲೆವೆಲ್ ಐ ಲೆವೆಲ್ಲು ಇಲ್ಲ ಹೌದು ಕರೆಕ್ಟ್ ಇದೆ ಅಂಕಲ್. ಏ ಮಮ್ಮಿ ಕತ್ತೆತ್ ನೋಡ್ಬೇಕಾಗತ್ತೆ, ಕತ್ ನೋವು ಬರುತ್ತೆ, ಹಿಂಗ್ ನೋಡ್ಬೇಕಾಗತ್ತೆ. ಕರೆಕ್ಟ್ ಇದೆ ಅಂಕಲ್ ಇವಾಗ ನೀವು ಹಿಡ್ದಿರೋದು. Curly hair, very fair. Eyes are blue, lovely too. ನೋಡಿರ್ತಾರಲೆ ಮಲ್ಗಿ ಎದ್ದು ಊಟನೂ ಆಯ್ತು. ಅಪ್ಪ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಅಯ್ಯೋ ಅಲ್ಲೋಡಲಿ ಹೆಂಗ್ ಬಳ್ಕೊಂಡಿದ್ದಾಳೆ. ಡ್ಯಾಡಿ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ವರ್ಷ ಇಸ್ ಹಿಯರ್ ವಾಷಿಂಗ್ ಕ್ಲೀನಿಂಗ್. ಮಮ್ಮಿಗೆ ಅಡುಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಬಿದ್ದೋಯ್ತಾ? ಎಲ್ಲಿ ಹೋಗ್ತಾ ಇದ್ದೀರಾ? ತಾತ ಹತ್ರ. ತಾತ ಎಲ್ಲಿ? ಏನು ಮಾಡ್ತಾ ಇದ್ದೆ? ಮಾಮಿ ಮಾಡ್ತಾ ಇದ್ಯಾ? ನೀನೆಲ್ಲಿ ಹೋಗ್ತಾ ಇದೆಯಾ ಮತ್ತೆ? ಈಚೆ ಹೋಗಿ ಬರ್ತೀಯಾ? ಔಟಿಂಗ್ ಹೋಗ್ತೀಯಾ? ಸೊ ವರ್ಷ ಬಾಕ್ಲು ತೊಳೆದು ಅರ್ಶಿನ ಕುಂಕುಮ ಇಟ್ಟಿದ್ದಾಳೆ. ನಾನೀಗ ಈಚೆ ರಂಗೋಲಿ ಬಿಡೋಣ ಅಂತ ಆಸೆ ಆಗ್ತಾಯಿದೆ. ರಂಗೋಲಿ ಬುಕ್ಕೆ ಇತ್ತಲ್ಲ ನಮ್ಮ ಹತ್ರ, ಎಷ್ಟು ಇಂಟ್ರೆಸ್ಟ್ ಅಂದ್ರೆ ಅವಾಗ ಡೈಲಿ ಬಿಡೋರು. ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ನಾವು ಬರ್ಕೊಂಡು ಇಟ್ಕೊಳ್ಳೋದು, ಇವ್ರಿಗೆ ತೋರ್ಸೋದು, ಇದು ಬಿಡಿ ಅಂತ. ಅದಕ್ಕೆ ಕೆಮ್ಮಣ್ಣು ಮಾಡೋದು ಅದೆಲ್ಲ ಸಖತ್ ಇಷ್ಟ ನನಗೆ, ನನ್ನ ತಂಗಿಗೆ. ಸೊ ಇವಾಗ ಇಲ್ಲಿ ಗ್ರೌಂಡ್ ಫ್ಲೋರ್ ಮನೆ ಇರೋದ್ರಿಂದ ಬಿಡೋಣ ಅಂತ. ಕಮ್ ಲೆಟ್ಸ್ ಗೋ. ತೊಳೆಯೋಣ ಅಂತ ಬಂದೆ. ನನ್ನ ತಂಗಿಗೆ ನನ್ನ ಕೈಲಿ ಮಾಡ್ಸೋಕೆ ಇಷ್ಟ ಇಲ್ಲ, ನಂಗೆ ಹುಷಾರಿಲ್ಲ ಅಂತ ಅವಳೇ ತೊಳಿತಾ ಇದ್ದಾಳೆ. ಅವಳಿಗೇನು ಎಕ್ಸ್ಪೀರಿಯನ್ಸ್ ನೋಡಿ, ನನಗೆ ಹಂಗೆಲ್ಲ ಆ್ಯಕ್ಷನ್ನೇ ಮಾಡೋಕ್ಕೆ ಬರಲ್ಲ ಆ ಥರ. ಏನು ಉಷಾ ಹೌದಾ? ಜಾರ್ ಬಿಡ್ತಾಳೆ ಇವಳು. ಜಾರತ್ತಲ್ಲ ರಂಗೋಲಿ. ಬೇಡ ಜಾರತ್ ಕಣೆ. ಅವಳು ಇಳಿಯೋದು ಹತ್ತೋದು ಮಾಡ್ತಾಳಲ್ಲ. ನೋ ಒದೆ ಆಗ ಚಾಕ್ಸು. ಮಮ್ಮಿ ಬಾರ್ಡರ್ ಬಿಟ್ಕೊಡ್ತಾ ಇದ್ದಾರೆ ನನಗೆ. ನಾನೀಗೊಂದು ಸಿಂಪಲ್ ರಂಗೋಲಿ ಬಿಡ್ತೀನಿ. ನನ್ನ ಮಮ್ಮಿ ಈ ಥರ ರಂಗೋಲಿ ಬಿಡೋದು ನೋಡಿ ಎಷ್ಟೋ ವರ್ಷ ಆಗಿದೆ. ನೆನಪಿದ್ಯಾ ಮಮ್ಮಿ ರಂಗೋಲಿ ಎಲ್ಲ? ಏನೋ ಬರ್ದೆ ಯಾವ ಥರ. ದ್ರಾಕ್ಷಿ ಬಿಡ್ತಾ ಇದ್ದಲ್ಲ ಬಿಡು. ಕೊಳಾಯಿ ಎಲ್ಲ ಹಾಕ್ಬೇಕಿತ್ತು ಗೊತ್ತಾ ರೆಡಿ ನೀನು? ಇಲ್ಲಿ ಅವ್ರು ಹಾಕಿದ್ರು ನೋಡಲ್ಲಿ. ಹಾಂ ಇಲ್ಲೆಲ್ಲ ಚಾವ
ಎಲ್ಲಿ ಈಚೆ ಹಾಕ್ಬಿಡ್ಬೇಕಿತ್ತು. ಅವ್ರು ಹಾಕಿಲ್ಲ ಕಣೆ, ಅದು ನಮ್ದಕ್ಕೂ ಹಾಕಿದ್ದಾರೆ. ದಟ್ ಇಸ್ ಮೋದಿ ನೀರಂತೆ, ಗರ್ಗರ್ ಗರ್ಗರ್ ಕಾ ಪಾನಿ ಅಂತ. ಇನ್ನ ಬಂದಿಲ್ಲ, ಬಂದಾಗ ಅದಕ್ಕೆ ಹಾಕಿದ ಕನೆಕ್ಷನ್ ಕೊಟ್ಟಿದ್ದಾರೆ. ಬಾ ಏನಮ್ಮ ಬಾರ್ಡರ್. ಇವಾಗ ಇಲ್ಲಿ ಬರೋದು ಏನ್ ನೀರಿದು? CMC ವಾಟರ್. CMC ನೀರು ಚೆನ್ನಾಗಿದೆ ನೀರು. ಗೊತ್ತಾಗುತ್ತೆ. ನೋ CMC ನೀರಂತ ಏನು? ನಿಮ್ಮಮ್ಮ ರಂಗೋಲಿ ಬಿಡ್ತಾವಳೆ ಎಷ್ಟೋ ವರ್ಷ ಆದ್ಮೇಲೆ. ಎರಡೆರಡು ಬಿಡ್ತಾವ ರಂಗೋಲಿ. ಚುಕ್ಕಿ ಸೊಟ್ಟೆ ಬಂದ್ಬಿಡ್ತು. ಓ ಅಮೆರಿಕ. ದೂರ ದೂರ ಇಡು, ತುಂಬಾ ಹತ್ರ ಆಯ್ತು. ಒಂದು ಇದು ಜಗ್ಗಲ್ಲಿ ನೀರು ಕೊಡಮ್ಮ ಒಂಚೂರು. ಇವಳು ಅಪ್ಪ ನನ್ನ ಕೈಲಿ ನಾನೇ ಬಿಟ್ಬಿಡ್ತೀನಿ ಬಾಯಿ ಕಡೆ. Mistakes happen first time, no. Don't insult me in front of my daughter. ಅವಳು ಸಾಕ್ಸಲ್ಲೇ ಒರ್ಸು. Hey. ನೀನೇನಮ್ಮ ಬರೀ ಒರ್ಸಮ್ಮವು. ಇಲ್ಲಿ ಇಷ್ಟಿಷ್ಟು ಬಿಡು. 7ರಿಂದ 7 ಮಾಡ್ಕೊಂಡ್ಬಿಟ್ಟಲ್ಲಿ ಬಿದ್ದೋದ್ರೆ ಏನು ಮಾಡ್ತಾಳೆ? ಅಲ್ಲಿ ಹೋಗಿ ಬಿದ್ದೋಯ್ತಾಳಲ್ಲೇ, ಅಲ್ಲೋಡಲ್ಲು ದೊಡ್ಡದು ಬರುತ್ತೆ ಅಲ್ಲಿ. ಸೆವೆನ್ ಟು 7 ಫುಲ್. ಇವಳಿದಾಳು ನೋಡಿ, ಇವಳು ನನ್ನ ತಂಗಿ. ಫಾಸ್ಟಾಗಿ ಬಿಡ್ತೀನಿ, ರಂಗೋಲಿನೇ ಆಗೋಯ್ತು ಅಂದ್ಬಿಟ್ಟು ಬಂದು ಎಲ್ಲ ಹಾಳು ಮಾಡಿಬಿಟ್ಲು. ಇದು ನೀಟಾಗಿ ದೀಪ ಬಿಟ್ಟಿರೋದು ನಾನು, ಆಯ್ತಾ? ಎಲ್ಲ ದೀಪನೆಲ್ಲ ಚುಕ್ಕಿಲ್ಲ ಹಾಳು ಮಾಡಿ. ಇಲ್ಲಿ ನೋಡಿ ದೀಪ ಶೇಪ್ ನೋಡು, ಇದೆಷ್ಟು ಚೆನ್ನಾಗಿದೆ. ಬಾ ಒಳಗಡೆ ಇಡು ಚೇರು. ನಡಿ ಒಳಗಡೆ, ಗೋ ಇನ್ ಸೈಡ್. ನಂಗೆ ಆಫೀಸಲ್ಲಿ ಕೊಟ್ಟಿದ್ದು ದೀಪ, ಅಪ್ಪ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು. ಫುಲ್ ಕಾರ್ತಿಕ ತಿಂಗಳೆಲ್ಲ ಹಚ್ಚಿದ್ರು ಡೈಲಿ. ಡ್ಯಾಡಿ ಮಾಡ್ದಂಗೆ ಮಾಡಿಕೊಂಡು ಆಯಿತು. ಫಸ್ಟ್ ಪೂಜೆ ನಮ್ಮ ಮನೆಯಲ್ಲಿ. ಮಮ್ಮಮ್ಮ ಬೇಕಾ? ಅದು ತಿಂತ್ಯಾ? ಅದು ಚಿಕ್ಕಿದ್ದು ಅಮ್ಮಮ್ಮ. ಅದು ತಿನ್ಸ್ಕೊ, ನೀವು ಕುತ್ಕೊಳ್ಳಿ. ಸೊ ವರ್ಷ ಮಮ್ಮಿ ಉಪವಾಸ ಇದ್ರು. ಮಮ್ಮಿ ವರ್ಷ ಇರ್ತಾರೆ. ವರ್ಷ ನೀನು ಎಷ್ಟು ವರ್ಷದಿಂದನೇ ಉಪವಾಸ? ಕಾರ್ತಿಕ್ ಅಕ್ಕ ಸ್ಕೂಲಲ್ಲೂ ಏನೇ ನಂಗೆ ಥರ್ಸ್ಡೇಸ್ ಇರ್ತಾ ಇದ್ದಿದ್ದು ನೆನಪಿದೆ. ಇದು ನಂಗೆ ನೆನಪಿದೆ. ಆ ರುಚಿನೇ ಚಂದ. ಸೊ ವರ್ಷ ನೆಲದ ಮೇಲೆ ತಿಂತೀನಿ ಅಂತ ಅರ್ಕೆ ಮಾಡ್ಕೊಂಡು ನೆಲದ ಮೇಲೆ ತಿಂತಾ ಇದ್ದಾಳೆ. 3 ಜನ ತಿಂತಾ ಇದ್ವಿ ಅವಾಗೆಲ್ಲ. ನಾನು ಹೋಪ್ಫುಲಿ ನೆಕ್ಸ್ಟ್ ಇಯರಿಂದ ಅಲ್ಲ ಕಂದಮ್ಮ ಮಮ್ಮ ಉಪವಾಸ ಮಾಡ್ತೀನಿ. ಬಟ್ಟು ಕಾಳುಗೊಜ್ಜು ತಿಂತಾ ಇದ್ದೀನಿ. ನನ್ನ ಮಗಳು ತಿನ್ಲು. ಹೋಗ್ಬಿಟ್ಟು ಹಪ್ಪಳ ತಿಂತಾ ಇದ್ದೀರಾ? ಬೊಟ್ಟೆ ಯಾರಿಟ್ಟಿದ್ದು ಕಂದಂಗೆ? ನಾನು ತಿಂತೀನಿ. ನಾನು ತಿಂದಿಲ್ಲ ಮಮ್ಮ. ತಿಂತೀನಿ. ಪಪ್ಪಂಗೆ ಏನು ತೋರಿಸ್ತಾ ಇದ್ದೀರಾ? ಹೊಸ ಸೋಫಾ ತೋರಿಸ್ತಾ ಇದ್ದೀರಾ ಪಪ್ಪ ಬಂದ ತಕ್ಷಣ? ಎಲ್ಲ ಬ್ಯಾಗ್ ಎತ್ಕೊಂಡು ಹೊರಟ್ವಿ. ಥ್ಯಾಂಕ್ ಯು ಫಾರ್ ಮಕ್ಕಳಿಗೆ. ಲೆಟ್ಸ್ ಗೋ ಹೋಮ್. ಬೆಳಿಗ್ಗೆ ಕೆಲಸ ಇದೆ. ಬಾಯ್ ಬಾಯ್.
ಸೊ 2 ವೀಲರಲ್ಲಿ ಹೋಗ್ತಾ ಇದ್ದೀವಿ. ಡಸ್ಟ್ಬಿನ್ ಎಲ್ಲ ಎತ್ಕೊಂಡಿದ್ದೆ, ಡಸ್ಟ್ಬಿನ್ ಎಕ್ಸ್ಟ್ರಾ ಇದೆ ಅಂತ, ಬಟ್ ಆಗಲ್ಲ, ಹುಷಾರಾಗಿ ಹೋಗೋಣ ಅಂಥೇಳಿ ವರ್ಷನ್ ಜೊತೆ ಹೋಗ್ತಾ ಇದೀವಿ ನಾನು ಪಾಪು. ಇವಾಗ ವರ್ಷನ್ ಗಾಡೀಲಿ ಹೋಗಿ ಹಾಫ್ ವೇ ವಿ ವಿಲ್ ಚೇಂಜ್. ಪಾಪ ರಾಹುಲ್ ಆಗಲ್ಲ, ರಾಹುಲ್ ಹೆಲ್ಮೆಟ್ಟು ಕಳ್ದೋಯ್ತು. ವರ್ಷ ನಿನ್ನ ಹೆಲ್ಮೆಟ್ಟು ಸಿಕ್ತಾ? ಕಳ್ದೋಯ್ತಾ ನಿಂದು? ಇಬ್ರು ಹೆಲ್ಮೆಟ್ ನನ್ನ ಜೊತೆ ಇದ್ದಾಗಲೇ ಕಳ್ದೋಯ್ತು. ಗಾಡಿ ಜೊತೆ ಫ್ರೀ ಕೊಟ್ಟಿದ್ದೆ. ಏ ಸುಬ್ಬಿ ಬಾ ಬೇಗ. ಚಿಕ್ಕಿ ನಾನು ಐಸ್ ಕ್ರೀಮ್ ತಿಂತೀವಿ ಅಲ್ವೇ? ಐಸ್ ಕ್ರೀಮ್ ಯಾವ ಕಲರ್ ಬೇಕಮ್ಮ ನಿಂಗೆ? ಯಾವ ಕಲರ್ ಬೇಕು? ಓ ಕಲರ್ ಕಲರ್. ಬಾಯ್ ಬಾಯ್. ಮುಚ್ತೀನಿ. ಬಾಯ್ ಡ್ಯಾಡಿ. ಬಾಯ್ ಮಮ್ಮಿ. ಬಾಯ್ ಡ್ಯಾಡಿ. ಹುಷಾರು ಹುಷಾರು. ಬಾಯ್ ಬಾಯ್. ಗುಡ್ ನೈಟ್. ಗುಡ್ ನೈಟ್. ಬಾಯ್ ಡ್ಯಾಡಿ. ಗುಡ್ ನೈಟ್.